ಉಡುಪಿ ಕೃಷ್ಣ ಮಠಕ್ಕೆ ಬರುವಂತಹ ಭಕ್ತರಿಗೆ ಅಥವಾ ಅಲ್ಲಿಗೆ ಹೋಗುವಂತಹ ಭಕ್ತರಿಗೆ ಡ್ರೆಸ್ ಕೋಡ್ ಅನ್ನು ಜಾರಿ ಮಾಡಲಾಗಿದೆ. ಪುರುಷರು ಅಂಗಿ ತೆಗೆದೇ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ನೋಡಿ, ಉಡುಪಿ ದಕ್ಷಿಣ ಕನ್ನಡ ಈ ಭಾಗದ ದೇವಸ್ಥಾನಗಳಿಗೆ ಡ್ರೆಸ್ ಕೋಡ್ ಇರುತ್ತೆ. ಇಲ್ಲಿ ತರ ಹುಚ್ಚು ಬಂದಂಗೆ ಯಾವ ಬಟ್ಟೆಗಳನ್ನು ಹಾಕೊಂಬರಂಗಿಲ್ಲ. ಅಂಗಿ ತೆಗೆದಿದ್ರೆ ಕೃಷ್ಣ ಮಠದ ಎಂಟ್ರಿಗೆ ಅವಕಾಶ ಇರೋದಿಲ್ಲ. ಮನ್ಸಿಗೆ ಬಂದಂತೆ ಬಟ್ಟೆ ಧರಿಸ್ಕೊಂಡು ಬಂದ್ರೆ ಕೃಷ್ಣ ಮಠಕ್ಕೆ ನೋ ಎಂಟ್ರಿ. ಬರ್ಮುಡಾ ಅಥವಾ ಸ್ಕರ್ಟ್ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಬಂದ್ರೆ ನೋ ಎಂಟ್ರಿ. ಮುಂಜಾನೆ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಇರುತ್ತೆ. ಆದರೆ ವಿತ್ ಪ್ರಾಪರ್ ಡ್ರೆಸ್ ಕೋಡ್, ಸರಿಯಾದಂಥ ವಸ್ತ್ರ ಸಂಹಿತೆಯನ್ನ ಪಾಲಿಸಬೇಕಾಗತ್ತೆ. ಶ್ರೀ ಶ್ರೀ ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯ ಆರಂಭಗೊಂಡಿದೆ. ಹಾಗಾಗಿ ತಾವು ಎಲ್ಲ ಕೃಷ್ಣ ಭಕ್ತರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಕೃಷ್ಣ ಭಕ್ತರು ಕೃಷ್ಣ ದೇವರ ದರ್ಶನಕ್ಕೆ ಬರುವಾಗ ತಾವು ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರದು, ಮತ್ತೆ ಶರ್ಟ್ಗಳನ್ನೆಲ್ಲ ಧಾರಣೆ ಮಾಡಬಾರದು. ಸ್ತ್ರೀಯರು ಕೂಡ ಹಾಫ್ ಸ್ಕರ್ಟ್, ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರದು. ಹೀಗೆ ಬರಬೇಕಾದ್ರೆ ಭಗವದ್ ದರ್ಶನಕ್ಕೆ ಬರುವಾಗ ಕೃಷ್ಣ ಭಕ್ತರಾಗಿ ಬರಬೇಕು. ತಾವು ಶಾಲು ಇತ್ಯಾದಿಗಳನ್ನೆಲ್ಲ ಹಾಕಿಕೊಂಡು ಬರಬಹುದು. ಹಾಗಾಗಿ ಪುರುಷರು ಕೂಡ ಅಷ್ಟೇ ಅಂಗಿಯನ್ನು ತೆಗೆದು ಶಾಲನ್ನೆಲ್ಲ ಹಾಕಿಕೊಂಡು ತಾವು ಕೃಷ್ಣ ದರ್ಶನಕ್ಕೆ ಬರಬಹುದು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲದಿಂದ ಬೆಳಗಿನವರೆಗಿದ್ದು ಎಲ್ಲವೂ ಕೃಷ್ಣ ಪೂಜೆಯೇ ಆದದ್ರಿಂದ ಮಧ್ಯಾಹ್ನವರೆಗೆ ಅಂತ ಏನೊಂದು ನಿಯಮಗಳಿತ್ತು, ಅದನ್ನು ರಾತ್ರಿವರೆಗೂ ಕೂಡ ವಿಸ್ತಾರ ಮಾಡಿದ್ದಾರೆ. ಸಾಯಂಕಾಲವೂ ಕೂಡ ತೊಟ್ಟಿಲು ಪೂಜೆ, ರಾತ್ರಿ ಪೂಜೆ ಇದೆಲ್ಲ ಇರ್ತದೆ. ಒಳಗೂ ಕೂಡ ವೇದಘೋಷ ಇತ್ಯಾದಿಗಳೆಲ್ಲ ಆಗ್ತಾ ಇರ್ತದೆ. ಎಲ್ಲವೂ ಕೃಷ್ಣನ ಪೂಜೆ ಎನ್ನುವಂತಹ ಕಲ್ಪನೆ ಜನರಿಗೆ ಬರಬೇಕು. ಹಾಗಾಗಿ ಕೃಷ್ಣ ಭಕ್ತರಾಗಿ ತಾವು ಕೃಷ್ಣ ಪ್ರಜ್ಞೆಯಿಂದ ದರ್ಶನಕ್ಕೆ ಬರಬೇಕು ಎನ್ನುವ ದೃಷ್ಟಿಯಿಂದ ಸರೋವರದ ಮೂಲಕ ಏನೊಂದು ಪೂರ್ವ ದ್ವಾರ ಇದೆ, ಮಹಾದ್ವಾರ, ಅಲ್ಲಿಂದ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಯುತಕಗಳನ್ನು, ಅಂಗಿಗಳನ್ನು ತೆಗೆದು ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದ ಶ್ರೀ ಶ್ರೀ ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯ ಆರಂಭ.